ಡೆವಲಪ್ಮೆಂಟ್ ಮಾಡ್ಯೂಲ್ಗೆ ಸ್ವಾಗತ. ಈಗ ನೀವು ತಿಳಿದುಕೊಳ್ಳುತ್ತಿರುವುದು ಕಾಮಗಾರಿಯ ನಿರ್ವಹಣೆ. ಎಪಿಎಂಸಿಯಲ್ಲಿ ನಡೆಯುವ ಕಾಮಗಾರಿಯ ವಿವರಗಳನ್ನು ದಾಖಲಿಸುವ ನಮೂನೆ ಹಾಗೂ ಡೆವಲಪ್ಮೆಂಟ್ ಮಾಡ್ಯೂಲ್ನ ಇದು ಪ್ರಥಮ ದಾಖಲಾತಿ. ಕಾಮಗಾರಿಗೆ ಸಂಬಂಧಿಸಿದ ಎಲ್ಲ ಮಾಹಿತಿಯನ್ನು ನೀಡಲು ಅನುಮತಿಸುತ್ತದೆ. ಉದಾಹರಣೆ: ಕಾಮಗಾರಿಯ ಹೆಸರು, ಕಾಮಗಾರಿಯ ಮೌಲ್ಯ, ಮಂಜೂರು ಮಾಡಿದ ಮಾಹಿತಿ, ತಾಂತ್ರಿಕ ವರ್ಗದ ಮಾಹಿತಿ, ಕಾಮಗಾರಿಯು ಯಾವ ಯೋಜನೆ ಅಡಿಯಲ್ಲಿ ನಿರ್ಮಿಸಲಾಗಿದೆ ಹಾಗೂ ಇತರ ಮಾಹಿತಿ ಇದರಲ್ಲಿ ನೀಡಬಹುದು. ಇದರಲ್ಲಿ ದಾಖಲಿಸುವ ಮಾಹಿತಿಯು ಕಾಮಗಾರಿ ಹಂಚಿಕೆ, ಕಾಮಗಾರಿಯ ಪ್ರಗತಿ ಹಾಗೂ ಗುತ್ತಿಗೆದಾರರ ಬಿಲ್ ಪಾವತಿಯಲ್ಲಿ ತೋರಿಸುತ್ತದೆ. ಈ ದಾಖಲಾತಿಯನ್ನು ಕೆಲವು ನಿಬಂಧನೆಗಳಿಂದ ಅಳವಡಿಸಲಾಗಿದೆ. ಮೊದಲಿಗೆ, ಈ ದಾಖಲಾತಿಯನ್ನು ಕೇವಲ ಕಾಮಗಾರಿಯ ಅಧಿಕಾರಿ ಹಾಗೂ ಆಡಳಿತಾಧಿಕಾರಿಯು ಮಾತ್ರ ದಾಖಲಿಸಲು ಸಾಧ್ಯ ಹಾಗೂ ಈ ಮಾಹಿತಿಯನ್ನು ಉಳಿಸಲು ಕೆಲವು ಮುಖ್ಯ ಅಂಶಗಳನ್ನು ದಾಖಲಿಸಬೇಕಾಗುತ್ತದೆ. ಅವುಗಳನ್ನು ಕೆಂಪು ಚುಕ್ಕೆಗಳಿಂದ ಗುರುತಿಸಲಾಗಿದೆ. ಉದಾಹರಣೆ: ಕಾಮಗಾರಿಯ ಹೆಸರು, ಕಾಮಗಾರಿಯ ಮೌಲ್ಯ, ಮಂಜೂರು ಮಾಡಿದವರ ಹೆಸರು ಹಾಗೂ ಯೋಜನೆಯ ಹೆಸರು. ಕಾಮಗಾರಿ ನಿರ್ವಹಣೆ ಬಗ್ಗೆ ತಿಳಿದುಕೊಳ್ಳಲು ಅದರಲ್ಲಿ ಬರುವ ಪ್ರತಿಯೊಂದು ಅಂಶವನ್ನು ವಿವರವಾಗಿ ಈ ರೀತಿಯಲ್ಲಿ ತಿಳಿಸಲಾಗಿದೆ. ಲಾಗಿನ್ ಆದ ನಂತರ ಎಡಭಾಗದಲ್ಲಿ 6 ಮುಖ್ಯ ಮಾಡ್ಯೂಲ್ನ ಹೆಸರುಗಳು ತೋರಿಸುತ್ತದೆ. ಎಡಭಾಗದಲ್ಲಿ ಕಾಣುವ ಮೆನುಗಳ ಹೆಸರಿನಲ್ಲಿ ಗುರುತಿಸಿದ ಡೆವಲಪ್ಮೆಂಟ್ ಅಭಿವೃದ್ಧಿ ಕಾಮಗಾರಿಯ ಮೆನುವನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಅಭಿವೃದ್ಧಿ ಕಾಮಗಾರಿಗೆ ಸಂಬಂಧಿಸಿದ ಮೆನುಗಳ ಹೆಸರುಗಳು ತೋರಿಸುತ್ತದೆ. ಗುರುತಿಸಿದ ವರ್ಕ್ ಕ್ರಿಯೇಷನ್ ಮೆನುವನ್ನು ಕ್ಲಿಕ್ ಮಾಡಿ. ಸ್ವಲ್ಪ ನಿರೀಕ್ಷಿಸಿ. ಅಭಿವೃದ್ಧಿ ಕಾಮಗಾರಿಯ ಮಾಹಿತಿಯನ್ನು ನೀಡಲು ಅನುಮತಿಸುತ್ತದೆ. ಹೊಸ ದಾಖಲಾತಿಯ ಮಾಹಿತಿಯನ್ನು ನೀಡಲು ಕೆಳಗೆ ಗುರುತಿಸಿದ ಹೊಸ ದಾಖಲಾತಿಯ ಹೆಸರನ್ನು ಕ್ಲಿಕ್ ಮಾಡಿ. ಕಾಮಗಾರಿಯ ಪೂರ್ಣ ಮಾಹಿತಿಯನ್ನು ನೀಡಲು ಪರದೆಯಲ್ಲಿ ಕಾಣುವ ಈ ನಮೂನೆಯು ದಾಖಲಿಸಲು ಅನುಮತಿಸುತ್ತದೆ. ದಾಖಲಿಸಲು ಮೊದಲಿಗೆ ದಿನಾಂಕವನ್ನು ಗುರುತಿಸಿ. ಗುರುತಿಸಿದ ದಿನಾಂಕದ ಪಟ್ಟಿಯನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಚಿಕ್ಕ ಕ್ಯಾಲೆಂಡರ್ ತೋರಿಸುತ್ತದೆ. ಕಾಣಿಸುವ ಕ್ಯಾಲೆಂಡರ್ನಿಂದ ದಾಖಲಾತಿಯ ದಿನಾಂಕವನ್ನು ಗುರುತಿಸಿ ಅಥವಾ ದಿನಾಂಕದ ಮೇಲೆ ಕ್ಲಿಕ್ ಮಾಡಿ. ದಾಖಲಾತಿಯ ದಿನಾಂಕವನ್ನು ಗುರುತಿಸಲಾಗಿದೆ. ಕಾಮಗಾರಿಯ ಹೆಸರನ್ನು ಬರೆಯಿರಿ. ಕಾಮಗಾರಿಯ ಹೆಸರನ್ನು ಬರೆಯಲಾಗಿದೆ. ಕಾಮಗಾರಿಯ ವಿಧಾನವನ್ನು ಪಟ್ಟಿಯಿಂದ ಆರಿಸಿ. ಗುರುತಿಸಿದ ಪಟ್ಟಿಯನ್ನು ಕ್ಲಿಕ್ ಮಾಡಿ. ಪಟ್ಟಿಯಲ್ಲಿ ವಿಧಾನದ ಹೆಸರುಗಳು ತೋರಿಸುತ್ತದೆ. ಪಟ್ಟಿಯಲ್ಲಿ ತೋರಿಸುವ ಹೆಸರುಗಳಲ್ಲಿ ಕಾಮಗಾರಿಯ ವಿಧಾನದ ಹೆಸರನ್ನು ಗುರುತಿಸಿ. ಕಾಮಗಾರಿಯ ವಿಧಾನದ ಹೆಸರನ್ನು ಪಟ್ಟಿಯಿಂದ ಆರಿಸಲಾಗಿದೆ. ಕಾಮಗಾರಿಯನ್ನು ಮಂಜೂರು ಮಾಡಿದವರ ಹೆಸರನ್ನು ಪಟ್ಟಿಯಿಂದ ಆರಿಸಿ. ಗುರುತಿಸಿದ ಪಟ್ಟಿಯನ್ನು ಕ್ಲಿಕ್ ಮಾಡಿ. ಪಟ್ಟಿಯಲ್ಲಿ ಅಧಿಕಾರಿಯ ಹೆಸರುಗಳು ತೋರಿಸುತ್ತದೆ. ಪಟ್ಟಿಯಲ್ಲಿ ತೋರಿಸುವ ಅಧಿಕಾರಿಯ ಹೆಸರುಗಳಲ್ಲಿ ಮಂಜೂರು ಮಾಡಿದ ಅಧಿಕಾರಿಯ ಹೆಸರನ್ನು ಗುರುತಿಸಿ ಅಥವಾ ಹೆಸರಿನ ಮೇಲೆ ಕ್ಲಿಕ್ ಮಾಡಿ. ಮಂಜೂರು ಮಾಡಿದವರ ಅಧಿಕಾರಿಯ ಹೆಸರನ್ನು ಪಟ್ಟಿಯಿಂದ ಗುರುತಿಸಲಾಗಿದೆ. ಕಾಮಗಾರಿಯು ಯಾವ ಯೋಜನೆ ಅಡಿಯಲ್ಲಿ ನಿರ್ವಹಿಸಲಾಗಿದೆ ಎನ್ನುವುದನ್ನು ಪಟ್ಟಿಯಿಂದ ಆರಿಸಿ. ಗುರುತಿಸಿದ ಪಟ್ಟಿಯನ್ನು ಕ್ಲಿಕ್ ಮಾಡಿ. ಪಟ್ಟಿಯಲ್ಲಿ ಯೋಜನೆಯ ಹೆಸರುಗಳು ತೋರಿಸುತ್ತದೆ. ಪಟ್ಟಿಯಲ್ಲಿ ತೋರಿಸುವ ಯೋಜನೆಯ ಹೆಸರುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೆಸರನ್ನು ಗುರುತಿಸಿ ಅಥವಾ ಹೆಸರಿನ ಮೇಲೆ ಕ್ಲಿಕ್ ಮಾಡಿ. ಪಟ್ಟಿಯಿಂದ ಯೋಜನೆಯ ಹೆಸರನ್ನು ಗುರುತಿಸಲಾಗಿದೆ. ಕಾಮಗಾರಿಯ ಮೌಲ್ಯವನ್ನು ಬರೆಯಿರಿ. ಕಾಮಗಾರಿಯ ಮೌಲ್ಯವನ್ನು ಬರೆಯಲಾಗಿದೆ. ಕಾಮಗಾರಿಯ ಇಂಜಿನಿಯರ್ ಹೆಸರನ್ನು ಬರೆಯಿರಿ ಅಥವಾ ಪಟ್ಟಿಯಿಂದ ಆರಿಸಿ. ಗುರುತಿಸಿದ ಪಟ್ಟಿಯನ್ನು ಕ್ಲಿಕ್ ಮಾಡಿ. ಪಟ್ಟಿಯಲ್ಲಿ ಇಂಜಿನಿಯರ್ ಹೆಸರುಗಳು ತೋರಿಸುತ್ತದೆ. ಪಟ್ಟಿಯಲ್ಲಿ ತೋರಿಸುವ ಇಂಜಿನಿಯರ್ ಹೆಸರುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇಂಜಿನಿಯರ್ ಹೆಸರನ್ನು ಗುರುತಿಸಿ ಅಥವಾ ಹೆಸರಿನ ಮೇಲೆ ಕ್ಲಿಕ್ ಮಾಡಿ. ಕೆಲಸ ನಿರ್ವಹಿಸುತ್ತಿರುವ ಇಂಜಿನಿಯರ್ ಹೆಸರನ್ನು ಗುರುತಿಸಲಾಗಿದೆ. ವಾರ್ಷಿಕ ಕ್ರಿಯಾ ಯೋಜನೆಯ ಮಂಜೂರಾತಿಯಾದ ಸಂಖ್ಯೆಯನ್ನು ಬರೆಯಿರಿ. ವಾರ್ಷಿಕ ಕ್ರಿಯಾ ಯೋಜನೆಯ ಸಂಖ್ಯೆಯನ್ನು ಬರೆಯಲಾಗಿದೆ. ವಾರ್ಷಿಕ ಕ್ರಿಯಾ ಯೋಜನೆಯ ಮಂಜೂರಾತಿಯ ದಿನಾಂಕವನ್ನು ಗುರುತಿಸಿ. ಗುರುತಿಸಿದ ದಿನಾಂಕದ ಪಟ್ಟಿಯನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಚಿಕ್ಕ ಕ್ಯಾಲೆಂಡರ್ ತೋರಿಸುತ್ತದೆ. ಕ್ಯಾಲೆಂಡರ್ನಿಂದ ದಿನಾಂಕವನ್ನು ಗುರುತಿಸಿ ಅಥವಾ ದಿನಾಂಕದ ಮೇಲೆ ಕ್ಲಿಕ್ ಮಾಡಿ. ವಾರ್ಷಿಕ ಕ್ರಿಯಾ ಯೋಜನೆಯ ದಿನಾಂಕವನ್ನು ಗುರುತಿಸಲಾಗಿದೆ. ತಾಂತ್ರಿಕ ಮಂಜೂರಾತಿಯ ಸಂಖ್ಯೆಯನ್ನು ಬರೆಯಿರಿ. ತಾಂತ್ರಿಕ ಮಂಜೂರಾತಿಯ ಸಂಖ್ಯೆಯನ್ನು ಬರೆಯಲಾಗಿದೆ. ತಾಂತ್ರಿಕ ಮಂಜೂರಾತಿಯ ದಿನಾಂಕವನ್ನು ಗುರುತಿಸಿ. ಗುರುತಿಸಿದ ದಿನಾಂಕವನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಚಿಕ್ಕ ಕ್ಯಾಲೆಂಡರ್ ತೋರಿಸುತ್ತದೆ. ಕ್ಯಾಲೆಂಡರ್ನಿಂದ ದಿನಾಂಕವನ್ನು ಕ್ಲಿಕ್ ಮಾಡಿ. ತಾಂತ್ರಿಕ ಮಂಜೂರಾತಿಯ ದಿನಾಂಕವನ್ನು ಗುರುತಿಸಲಾಗಿದೆ. ತಾಂತ್ರಿಕ ಮಂಜೂರಾತಿಯ ಮೌಲ್ಯವನ್ನು ಬರೆಯಿರಿ. ತಾಂತ್ರಿಕ ಮಂಜೂರಾತಿಯ ಮೌಲ್ಯವನ್ನು ಬರೆಯಲಾಗಿದೆ.
ಕಾಮಗಾರಿಯ ಅಧಿಸೂಚಿತ ಸಂಖ್ಯೆಯನ್ನು ಬರೆಯಿರಿ. ಕಾಮಗಾರಿಯ ಅಧಿಸೂಚಿತ ಸಂಖ್ಯೆಯನ್ನು ಬರೆಯಲಾಗಿದೆ. ಕಾಮಗಾರಿಯ ಅಧಿಸೂಚಿತ ದಿನಾಂಕವನ್ನು ಗುರುತಿಸಿ. ಗುರುತಿಸಿದ ದಿನಾಂಕವನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಕ್ಯಾಲೆಂಡರ್ ತೋರಿಸುತ್ತದೆ. ಕ್ಯಾಲೆಂಡರ್ನಿಂದ ಅಧಿಸೂಚಿತ ದಿನಾಂಕವನ್ನು ಗುರುತಿಸಿ ಅಥವಾ ದಿನಾಂಕದ ಮೇಲೆ ಕ್ಲಿಕ್ ಮಾಡಿ. ಕ್ಯಾಲೆಂಡರ್ನಿಂದ ಅಧಿಸೂಚಿತ ದಿನಾಂಕವನ್ನು ಗುರುತಿಸಲಾಗಿದೆ. ಟೆಂಡರ್ ಮೌಲ್ಯವನ್ನು ಬರೆಯಿರಿ. ಕಾಮಗಾರಿಯ ಟೆಂಡರ್ ಮೌಲ್ಯವನ್ನು ಬರೆಯಲಾಗಿದೆ. ಕಾಮಗಾರಿಯ ಆದೇಶ ಸಂಖ್ಯೆಯನ್ನು ಬರೆಯಿರಿ. ಕಾಮಗಾರಿಯ ಆದೇಶ ಸಂಖ್ಯೆಯನ್ನು ಬರೆಯಲಾಗಿದೆ. ಕಾಮಗಾರಿಯ ಆದೇಶದ ದಿನಾಂಕವನ್ನು ಗುರುತಿಸಿ. ಗುರುತಿಸಿದ ದಿನಾಂಕವನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಚಿಕ್ಕ ಕ್ಯಾಲೆಂಡರ್ ತೋರಿಸುತ್ತದೆ. ಕ್ಯಾಲೆಂಡರ್ನಿಂದ ಆದೇಶದ ದಿನಾಂಕವನ್ನು ಗುರುತಿಸಿ ಅಥವಾ ದಿನಾಂಕದ ಮೇಲೆ ಕ್ಲಿಕ್ ಮಾಡಿ. ಕಾಮಗಾರಿಯ ಆದೇಶದ ದಿನಾಂಕವನ್ನು ಗುರುತಿಸಲಾಗಿದೆ. ಕಾಮಗಾರಿಗೆ ಸಂಬಂಧಪಟ್ಟ ಇತರ ಮಾಹಿತಿ ಇದ್ದಲ್ಲಿ ಸೂಚನೆಯಲ್ಲಿ ಬರೆಯಿರಿ. ಕಾಮಗಾರಿಯ ಎಲ್ಲ ಮಾಹಿತಿ ನೀಡಿದ ನಂತರ ಉಳಿಸಲು ಕೆಳಗೆ ಗುರುತಿಸಿದ ಉಳಿಸು ಹೆಸರನ್ನು ಕ್ಲಿಕ್ ಮಾಡಿ. ಉಳಿಸು ಹೆಸರನ್ನು ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ನಿರೀಕ್ಷಿಸಿ. ಕಾಮಗಾರಿಯ ಎಲ್ಲ ಮಾಹಿತಿಯನ್ನು ದಾಖಲಿಸಲಾಗಿದೆ ಎನ್ನುವ ಮಾಹಿತಿಯು ತೋರಿಸುತ್ತದೆ. ಗುರುತಿಸಿದ ಓಕೆ ಹೆಸರನ್ನು ಕ್ಲಿಕ್ ಮಾಡಿ. ಕಾಮಗಾರಿಯ ಮಾಹಿತಿಯನ್ನು ದಾಖಲಿಸಿದ ವಿವರವು ಪರದೆಯಲ್ಲಿ ಈ ರೀತಿಯಲ್ಲಿ ತೋರಿಸುತ್ತದೆ. ಕಾಮಗಾರಿಯ ವಿವರಗಳನ್ನು ದಾಖಲಿಸಿದ ನಂತರ ಕಾಮಗಾರಿಯ ಹಂಚಿಕೆ, ಕಾಮಗಾರಿಯ ಪ್ರಗತಿ ಹಾಗೂ ಗುತ್ತಿಗೆದಾರರ ವಿಧೇಯಕ ಸಿದ್ಧಪಡಿಸುವಿಕೆ ನಮೂನೆಯಲ್ಲಿ ಕೆಲ ಮಾಹಿತಿಗಳನ್ನು ತೆಗೆದುಕೊಳ್ಳಲಾಗಿದೆ.